ಸುಮ್ಮನೆ ಬರೀ ಭಾಷಣ ಮಾಡ್ಕೊಂಡು ಹೊರಟ್ಬಿಡೋದೆ ಮುಖ್ಯಮಂತ್ರಿಗಳು. ಬಡ್ಜೆಟ್ ಮಂಡನೆ ಮಾಡ್ತೀರಾ, ಏನಾಗುತ್ತೆ ಇದರಿಂದ? ಹುಚ್ಚುಚ್ಚಾಗಿ ಖರ್ಚಾಗ್ತಾ ಇದೆ ದುಡ್ಡು ಸರ್ಕಾರದ. ಯಾಕೆಂದ್ರೆ ಯಾರ ಮೇಲೂ ಹಿಡ್ತಾ ಇಲ್ಲ ನಿಮ್ಗೆ. ಆಡಳಿತದಲ್ಲಿ ಬಿಗಿ ಇಲ್ಲ, ಆರ್ಥಿಕ ಶಿಸ್ತಿಲ್ಲ, ಕಲೆಕ್ಷನ್ನೂ ಇಲ್ಲ. ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾರೆ. ಹಾಗಾಗಿ ಯಾಕಂದ್ರೆ 3,70,000 ಕೋಟಿ ಬಡ್ಜೆಟ್, ಅದರಲ್ಲಿ ಸ್ಟೇಟ್ ಫಂಡ್ಸ್ 1,69,000 ಕೋಟಿ. ಕಲೆಕ್ಷನ್ ಎಷ್ಟಾಗಿದೆ? ಕೇವಲ 65% ಮಾತ್ರ ಆಗಿರೋದು. ಅಕಾರ್ಡಿಂಗ್ ಟು December 31st bulletin of the financial status of the state, ಏನು ಹೇಳ್ತೀವಿ? 65%. ಮತ್ತು ಹೇಗೆ? ಸುಮ್ಮನೆ ಬರೀ ಭಾಷಣ ಮಾಡ್ಕೊಂಡು ಹೊರಟ್ಬಿಡೋದೆ ಮುಖ್ಯಮಂತ್ರಿಗಳು. ಈಗ 16ನೇ ಇದನ್ನು ಮಂಡನೆ ಮಾಡ್ತಾವ್ರಿ, 16ನೇ ಬಡ್ಜೆಟ್ ಮಂಡನೆ ಮಾಡ್ತೀರಾ, ಏನಾಗುತ್ತೆ ಇದರಿಂದ? ಏನು ಕ್ವಾಲಿಟಿ, ಏನಾದರೂ ಬದಲಾವಣೆಗಳಾದ್ವಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ನಲ್ಲಿ? ಏನಾದರೂ ಹೊಸ ಥರಗಳೇನಾದ್ರು ತೊಗೊಂಬಂದ್ರ ಆರ್ಥಿಕ ಇಲಾಖೆಯಲ್ಲಿ? ಇಲ್ಲ. ಹುಚ್ಚುಚ್ಚಾಗಿ ಖರ್ಚಾಗ್ತಾ ಇದೆ ದುಡ್ಡು ಸರ್ಕಾರದ. ಯಾಕೆಂದ್ರೆ ಯಾರ ಮೇಲೂ ಹಿಡ್ತಾ ಇಲ್ಲ ನಿಮಗೆ, ಯಾರ ಮೇಲೂ ಹಿಡ್ತಾ ಇಲ್ಲ. ರೂಪ IPS, ಸಿಂಧೂರಿ IAS, ಬೀದಿ ರಂಪ ಜಗಳ, ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂಥ ಶಕ್ತಿ ಇಲ್ಲ ಚೀಫ್ ಮಿನಿಸ್ಟ್ರಿಗೆ. Chief Minister, you are the supremo of the administration of the Karnataka state. Why you are postings ಬೇರೆ, ಬೀದಿ ಜಗಳ, postings ನಿಮ್ಗೆ ask them to go back to Delhi. ನಮ್ಗೆ ಯಾಕೆ ಅವ್ರು ಇಲ್ಲಿ? ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಇದ್ದೀವಿ. ಆಡಳಿತದಲ್ಲಿ ಬಿಗಿ ಇಲ್ಲ, ಆರ್ಥಿಕ ಶಿಸ್ತಿಲ್ಲ, ಕಲೆಕ್ಷನ್ನೂ ಇಲ್ಲ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಅದರ ಬೇರೆ ಬೇರೆ 5 ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಬರೋ ಉಂಟು. ಇಲ್ಲಿ ತನಕ ಆಗಿರೋದು 65% ಮಾತ್ರ ನಮಗೆ ಆಗಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತಪತ್ರ ಹೊರಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಾನು ತಂದಂಥ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ವಾ, ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸತ್ಯವನ್ನು ಬಿಚ್ಚಿಡಬೇಕು. ಇಲ್ಲಪ್ಪ ನನ್ನ ಹತ್ರ ಇರೋದೇ 50 ಪೈಸಾ ಅಂತ ಹೇಳ್ಬೋದು, ಅದರಲ್ಲೇನಿದೆ? ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದ್ದೀನಿ, ದಯಮಾಡಿ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ರಾಜ್ಯದ ಜನತೆಗೆ ಮುಚ್ಚಿಡ್ದೇನೆ ಬಹಿರಂಗವಾಗಿ ಹೇಳಬೇಕು ಅವ್ರ ಪರಿಸ್ಥಿತಿ ಏನಂತ.